ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 143 ಪಾಯಿಂಟ್ಸ್ ಗೈನ್ ಆಗಿ 59,832 ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 42 ಪಾಯಿಂಟ್ಸ್ ಗೈನ್ ಆಗಿ 17,599 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 41 ಪಾಯಿಂಟ್ಸ್ ಗೈನ್ ಆಗಿ 41,041 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಅಲ್ಲಿ 475 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸು 997 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಇವತ್ತರ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಓಪನಿಂಗ್ ಸ್ಲೈಡ್ ಗ್ಯಾಪ್ ಡೌನ್ ಆದ್ರೂ ಅಲ್ಲಿಂದ ಕರೆಕ್ಟ್ ಆಗ್ತಿದ್ರು ಮಾರ್ಕೆಟ್ನ RBI ಅವರು ಪಾಸಿಟಿವ್ ಆಗಿ ಸರ್ಪ್ರೈಸ್ ಮಾಡಿದ್ದಾರೆ. ಮಾರ್ಕೆಟ್ನ ಎಕಾನಮಿ ಜೊತೆಗೆ UPI ರಿಲೇಟೆಡ್ ಆಗಿ ಇಂಟ್ರೆಸ್ಟಿಂಗ್ ಕಾಮೆಂಟ್ಸು ಕಾಣಿಸ್ತಾ ಇದೆ. ಈವನ್ ನಮ್ಮ ಕ್ರೆಡಿಟ್ ಸ್ಕೋರ್ ಇರುತ್ತಲ್ವಾ, ಅದರ ರಿಲೇಟೆಡ್ ಆಗಿನೂ ಇಂಟ್ರೆಸ್ಟಿಂಗ್ ಕಾಮೆಂಟ್ಸು RBI ಅವರಿಂದ ಬರ್ತಿದೆ. RBI ಅವರು ಮಾಡಿರುವಂಥ ಪಾಸಿಟಿವ್ ಕಾಮೆಂಟ್ಸ್ ನಲ್ಲಿ ಯಾವ ತರ ಬಡ್ಡಿ ರೇಟ್ಗಳ ಬಗ್ಗೆನೂ ಹೈಕ್ ತಗೊಂಡಿಲ್ಲ. ಮಾರ್ಕೆಟ್ ನಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡ್ತಾರಂತ ಅನ್ಕೊಂಡ್ರೆ ಅವರು ಯಾವ ತರ ಹೈಕು ತಗೊಳ್ಳಿಲ್ಲ. ಇನ್ಫ್ಲೇಷನ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಬಿಲೋನೇ ತಗೊಂಡ್ ಬಂದಿದ್ದಾರೆ. ಅಂಡ್ ಇಂಡಿಯಾದ ಒಂದು ಗ್ರೋತ್ ಅನ್ನು ಪ್ರೀವಿಯಸ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಅಬೋವ್ ತಗೊಂಡ್ ಬಂದಿದ್ದಾರೆ. ಸೊ ಇನ್ಫ್ಲೇಷನ್ ಕಮ್ಮಿ ಮಾಡಿದ್ದಾರೆ, ಗ್ರೋತ್ ಫೋರ್ಕಾಸ್ಟ್ ಜಾಸ್ತಿ ಮಾಡಿದ್ದಾರೆ, ಅಂಡ್ ಬಡ್ಡಿ ರೇಟ್ಗಳನ್ನು ಜಾಸ್ತಿ ಮಾಡಿಲ್ಲ. ಈ 3 ಕಾಂಬಿನೇಷನ್ಸ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಅಪ್ಲೈ ಆಗ್ತಾ ಯಾವ ಇಂಪಾರ್ಟೆಂಟ್ ಲೆವೆಲ್ ಅಬೋವ್ ಆದ್ರೆ ನಾವು ಹೋದ್ರೆ ಬುಲ್ಲಿಶ್ ಆರ್ ಬೈಯಿಂಗ್ ಸೈಡ್ ಇರ್ಬೋದು ಅಂತ ಅನ್ಕೊಂಡಿದ್ವಲ್ವಾ, ಆ ಲೆವೆಲ್ ಅಬೋವ್ ಸ್ಟ್ರಾಂಗ್ಲಿ ಬುಲ್ಲಿಶ್ ಕ್ಯಾಂಡಲ್ ಇಂದ ಇವತ್ತು ಮಾರ್ಕೆಟ್ ಬ್ರೇಕ್ ಮಾಡಿದೆ. ಅಂಡ್ ಇವನ್ ಆ ಬ್ರೇಕ್ ಮಾಡಿದ ಮೇಲೆ ಲೆವೆಲ್ ಇಂದಾನು ನಿಯರ್ಲಿ 60 to 65 ಪಾಯಿಂಟ್ಸ್ ಹತ್ರ ಅಲ್ಲಿಂದ ಅಪ್ಸೈಡ್ಗೆ ಮೂವ್ ಆಗಿ ಎಕ್ಸಾಕ್ಟ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಕೆಟ್ ನಲ್ಲಿ ಬರ್ತಿರುವಂತ ಕರೆಕ್ಷನ್ ಅಂಡ್ ಆ ಸೇಮ್ ಲೆವೆಲ್, ಆ ಲೆವೆಲ್ ಅಂತೂ ಇಂಪಾರ್ಟೆಂಟ್ ಲೆವೆಲ್ ಅನ್ಕೊಂಡಿದ್ವಲ್ಲ, ಅಲ್ಲೇ ಸಪೋರ್ಟ್ ತಗೊಂಡು ನಿಫ್ಟಿ ಅಂತೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿದೆ. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ಆ ಥರ ಸಿನಾರಿಯೋ ಕಾಣಿಸ್ಲಿಲ್ಲ. ಓಪನಿಂಗ್ ಸೇಮ್ ನಿಫ್ಟಿ ತರಾನೇ ಕರೆಕ್ಟ್ ಆಗಿದೆ ಬ್ಯಾಂಕ್ ನಿಫ್ಟಿನು. ಅಂಡ್ RBI ಅವರಿಂದ ಬಂದಿರೋಂಥ ಪಾಸಿಟಿವ್ ನ್ಯೂಸು ಚೆನ್ನಾಗಿ ಅಪ್ಸೈಡ್ ತಗೊಂಡು ಹೋಗ್ತಿದ್ರು ಕರೆಕ್ಷನ್ ಆಗಿ ಮತ್ತೆ ಆ ಲೆವೆಲಿಂದ ಪ್ರೀವಿಯಸ್ ರೆಸಿಸ್ಟೆಂಟ್ ಇರುತ್ತಲ್ವಾ, ಅದೇ ಲೆವೆಲಿಂದ ಅಗೈನ್ ಈ ಸರಿನು ರೆಸಿಸ್ಟೆಂಟ್ ನ ಫೇಸ್ ಮಾಡ್ತಾ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಇಂಪಾರ್ಟೆಂಟ್ ಲೆವೆಲ್ ಮಧ್ಯದಲ್ಲೇ ಇವತ್ತು ಬ್ಯಾಂಕ್ ನಿಫ್ಟಿ ಕನ್ಸಾಲ್ಟೇಟ್ ಅಂತೂ ಆಗಿದೆ. ಓವರ್ ಆಲ್ ಆಗಿ ಕಂಪೇರ್ಡ್ ವಿತ್ ನಿಫ್ಟಿ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲೇ ಜಾಸ್ತಿ ಕರೆಕ್ಷನ್ ನೋಡಿದೀವಿ. ಫ್ರೆಂಡ್ಸ್, ನೀವು ಈ ಡೇಟಾನ ಏನಾದರೂ ಅಬ್ಸರ್ವ್ ಮಾಡಿದ್ರೆ ನಿನ್ನೆ ವಿಡಿಯೋದಲ್ಲೂ ಹೇಳಿದ್ದೀನಿ, ISM ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಇಲ್ಲಿಂದ ತುಂಬಾ ಟೈಮ್ ಬ್ಯಾಕ್ ಬಂದಿರುವಂಥ ಮ್ಯಾನುಫ್ಯಾಕ್ಚರಿಂಗ್ ಡೇಟಾನು ವೀಕ್ ಆಗೇ ಬಂದಿದೆ. ISM ಸರ್ವಿಸಸ್ ಡೇಟಾನು ವೀಕ್ ಆಗೇ ಬಂದಿದೆ. ಫ್ಯಾಕ್ಟ್ರಿ ಆರ್ಡರ್ಸ್ ಡೇಟಾನು ಆಕ್ಚುಲಿ ISM ಸರ್ವಿಸಸ್ ಡೇಟಾನೇ ನಿನ್ನೆ ಬಂದಿದೆ. ಮ್ಯಾನುಫ್ಯಾಕ್ಚರಿಂಗ್ ವೀಕ್ ಆಗಿದೆ, ಸರ್ವಿಸಸ್ ವೀಕ್ ಆಗೇ ಇದೆ, ಫ್ಯಾಕ್ಟ್ರಿ ಆರ್ಡರ್ಸು ವೀಕ್ ಆಗಿದೆ. ಅಂಡ್ ಓವರ್ ಆಲ್ ಆಗಿ US ಸಂಬಂಧಿಸಿರುವ ಎಕಾನಮಿ ಮ್ಯಾಕ್ರೋ ಪಿಕ್ಚರ್ ಎಲ್ಲಾನು ವೀಕ್ ಆಗಿದ್ದಾಗೆ ಅರ್ಥ. ಸೊ ಓವರ್ ಆಲ್ ಇಲ್ಲಿಂದ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಒಂದು ವೇಳೆ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾ US ಫೆಡ್ ಏನಾದರೂ ಮಾಡ್ತಾ ಇದ್ರೆ ಅದು ಫರ್ದರ್ ಆಗಿ ಎಕಾನಮಿ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಒನ್ಸ್ US ಮಾರ್ಕೆಟ್ ಎಷ್ಟು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇದ್ರೆ ಅದು ಗ್ಲೋಬಲ್ ಮಾರ್ಕೆಟ್ ರಿಲೇಟೆಡ್ ಆಗಿ ಒಂದು ನೆಗೆಟಿವ್ ಟ್ರಿಗರ್ ಇರೋದಕ್ಕೂ ಚಾನ್ಸ್ ಇದೆ. ಸೊ US ನಲ್ಲಿ ಇರುವಂಥ ಮ್ಯಾಕ್ರೋ ಪಿಕ್ಚರ್ ನೆಗೆಟಿವ್ ಆಗಿದೆ ಅಂತ ನಾವು ಇಂಡಿಯಾದಲ್ಲೂ ಪ್ರೆಸೆಂಟ್ ಹಾಗೆ ಇದೆಯಾ ಅಂದ್ರೆ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಯಾವ ಮ್ಯಾಕ್ರೋ ಡೇಟಾ ಇಲ್ಲಿವರೆಗೂ ಪಬ್ಲಿಷ್ ಆಗ್ತಿದೆಯಲ್ಲ ಆ ಡೇಟಾನು ನೆಗೆಟಿವ್ ಆಗಿ ಇಲ್ಲಿವರೆಗೂ ಇರಲಿಲ್ಲ. ರೀಸೆಂಟ್ ಟೈಮ್ಸ್ ಅಲ್ಲಿ ಬರ್ತಿರುವಂಥ ಡೇಟಾನೇ ವೀಕ್ ಆಗಿದೆ. ಮತ್ತೆ ನೋಡಬೇಕು ಇಂಡಿಯನ್ ಮ್ಯಾಕ್ರೋ ಡೇಟಾ ಆರ್ ಮ್ಯಾಕ್ರೋ ಎಕನಾಮಿಕ್ ಡೇಟಾ ಹೇಗೆ ಬರುತ್ತೆ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಡೇಟಾ ಪಾಯಿಂಟ್ ನಮಗೆ ನಾಳೆ ಬರ್ತಿದೆ. ನಾಳೆ ಈವ್ನಿಂಗು US ಮಾರ್ಕೆಟ್ ಸ್ಟಾರ್ಟ್ ಆಗೋ ಪಾಯಿಂಟ್ಗೆ ಬರುತ್ತೆ US ಜಾಬ್ ಡೇಟಾ. ಇದನ್ನ ನಾನ್ ಫಾರ್ಮ್ ಪೇರೋಲ್ಸ್ ಡೇಟಾ ಅಂತಾನು ಕರೀತಾರೆ. US ಫೆಡ್ ಅವರು ಇನ್ಫ್ಲೇಷನ್ ಹೇಗಿದೆ ಅಂಡ್ ಜಾಬ್ಸ್ ಹೇಗಿದೆ, ನಾನ್ ಫಾರ್ಮ್ ಪೇರೋಲ್ಸ್ ಹೇಗಿದೆ ಇವೆರಡನ್ನೂ ಗಮನಿಸೇನೆ ಬಡ್ಡಿ ರೇಟ್ಗಳ ರಿಲೇಟೆಡ್ ಆಗಿ ಡಿಸಿಷನ್ನ ತಗೊಂತಾರೆ. ಅದರಿಂದ ಈಗ ಬರುವಂಥ ನಾಳೆ ಈವ್ನಿಂಗ್ ಬರುವಂಥ ಜಾಬ್ ಡೇಟಾನು ನಾವು ಇಂಪಾರ್ಟೆಂಟ್ ಆಗಿ ಗಮನಿಸಬೇಕು. ನಾಳೆ ನಮಗೆ ಮಾರ್ಕೆಟ್ ಹಾಲಿಡೇ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಸೊ ನಾಳೆ ಅಂಡ್ ಈವನ್ ಅದಾದ್ಮೇಲೆ 2 ಟ್ರೇಡಿಂಗ್ ಸೆಷನ್ಸ್ ನಾನ್ ಮಾರ್ಕೆಟ್ ಡೇಸ್ ಲೈಕ್ ಸಾಟರ್ಡೆ ಅಂಡ್ ಸಂಡೇ ಇರೋದ್ರಿಂದ ಟೋಟಲಿ 3 ಡೇಸ್ ನಮಗೆ ಕಂಟಿನ್ಯೂ ಹಾಲಿಡೇಸ್ ಬಂದಂಗೆ ಮೀನಿಂಗ್. ಅಂಡ್ ಎಫ್ಐಸು ಇಂಟ್ರೆಸ್ಟಿಂಗ್ ಆಗಿ ಟರ್ನ್ ಆಗಿದ್ದಾರೆ. ರೀಸೆಂಟ್ ಡೇಸ್ ಅಲ್ಲಿ ಎಫ್ಐಸು ಕಾನ್ಸ್ಟೆಂಟ್ ಆಗಿ ಬೈ ಸೈಡೇ ಬರ್ತಿದ್ದಾರೆ. ಇವನ್ ಇವತ್ತೂ ಬೈ ಸೈಡೇ ಕಾಣಿಸಿದ್ದಾರೆ. ಲಾಸ್ಟ್ 5 ಟ್ರೇಡಿಂಗ್ ಸೆಷನ್ ಅಲ್ಲಿ ಆಲ್ಮೋಸ್ಟ್ 4,260 ಕ್ರೋರ್ಸ್ ಹತ್ರ ಎಫ್ಐಸು ಒಂದು ಬೈಯಿಂಗ್ ಆಕ್ಟಿವಿಟಿ ಕಾಣಿಸ್ತಾ ಇದೆ. ಈ ಎಕ್ಸ್ಪೈರಿ ಆಲ್ಮೋಸ್ಟ್ 91% ಹತ್ರ ಶಾರ್ಟ್ಸ್ ಇಂದ ಸ್ಟಾರ್ಟ್ ಆಗಿರೋಂಥ ಇಂಡೆಕ್ಸ್ ಫ್ಯೂಚರ್ಸ್ ಈಗ 83% ಶಾರ್ಟ್ಸ್ ಇಂದ ಲಿಟಲ್ ಶಾರ್ಟ್ ಕವರಿಂಗ್ ಇಂಡೆಕ್ಸ್ ಫ್ಯೂಚರ್ ರಿಲೇಟೆಡ್ ಆಗಿ ಎಫ್ಐಸಿ ಆಕ್ಟಿವಿಟಿ ನಮಗೆ ಕಾಣಿಸ್ತಾ ಇದೆ. ಅಂಡ್ ಇನ್ನೊಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, RBI ಅವರು ಈ ಸಲ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಿಲ್ಲ. ಅದರ ಅರ್ಥ ಇನ್ನು ಜಾಸ್ತಿ ಮಾಡಲ್ಲ ಅಂತಲ್ಲ, ಬಿಕಾಸ್ ಈ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ RBI ಅವರಿಂದ ಕಾಣಿಸ್ತಾ ಇದೆ. ಜಸ್ಟ್ ನಾವು ಪಾಸ್ ಮಾಡಿದ್ವಿ ಅಷ್ಟೇ ಬಿಟ್ರೆ ಇದು ಪಿವೋಟ್ ಅಲ್ಲ ಅಂತ ಹೇಳ್ತಿದ್ದಾರೆ. ನೀವು ಇದನ್ನೇ ಎಂಡ್ ಇನ್ಮೇಲೆ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ ಅಂತ ನೀವು ಯೋಚನೆ ಮಾಡಬೇಡಿ, ನಾವು ಜಸ್ಟ್ ಪಾಸ್ ಮಾಡ್ತಿದ್ವಿ ಅಷ್ಟೇ ಅಂತ ಬರ್ತಿರೋಂಥ ಡೇಟಾ ನಾವು ಅಂಡ್
ಫ್ಯೂಚರ್ ಅಲ್ಲಿ ಬರುವಂತ ಡೇಟಾ ನಾವು ನೋಡಿ ಆ ಕಂಡೀಷನ್ಸ್ ನಾವು ನೋಡಿ ನಾವು ಬೇಕು ಅಂದ್ರೆ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಪ್ರೆಸೆಂಟ್ ಅಂತೂ ಪಾಸ್ ಮಾಡ್ತಿದ್ವಿ. ಅಂಡ್ ಈಗ ಪ್ರೆಸೆಂಟ್ 6.5% ರೆಪೋ ರೇಟ್ ಇಡುವಂತ ಪ್ರಯತ್ನ ಮಾಡಿದ್ದಾರೆ RBI ಅವರು. ಅಂಡ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಡೇಟಾ ವೀಕ್ ಆಗಿದ್ರೆ ಅಗೈನ್ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡಬಹುದು ಅಂತ RBI ಒಂದೇ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ನಾವು ಮಾರ್ಕೆಟ್ ಹೇಗೆ ಅರ್ಥ ಮಾಡ್ಕೋಬೇಕು. ಫಾರ್ ಪೊಸಿಷನಲ್ ಬೇಸಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಹೇಳ್ದಂಗೆ 17,250 to 17,300 ಇಂದ ಲೋಯರ್ ಸೈಡ್ ರೇಂಜ್ ತಗೊಂಡ್ರೆ 17,250 ಅಬೋವ್ ಇರೋವರೆಗೂ ನಾವು ಬುಲ್ಲಿಶ್ ಸೈಡ್ ಟ್ರೇಡ್ಸ್ನ ಪ್ಲಾನ್ ಮಾಡಬಹುದು. ಅಂಡ್ ಫಾರ್ ಇಂಟ್ರಾಡೇ ಬೇಸಸ್ 17,570 ಇಂಪಾರ್ಟೆಂಟ್ ಝೋನ್. ಈ 17,570 ಏನಾದರೂ ಅಬೋವ್ ಓಪನಿಂಗ್ ಬರ್ತಾ ಇದ್ರೆ ಅಲ್ಲಿ ಬಂದು ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದ್ರೆ ಫರ್ದರ್ ರೆಸಿಸ್ಟೆಂಟ್ ನಮಗೆ 17,660. ಆರ್ ಇಂಟ್ರಾಡೇ ಒಂದು ವೇಳೆ ಪೊಸಿಷನಲ್ಲಿ ಪ್ಲೇ ಮಾಡೋರು 17,800 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಫ್ರೆಂಡ್ಸ್, RBI ಅವರು ಮಾಡಿರುವಂಥ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ನಾವು ಗಮನಿಸೋಣ. ಫ್ರೆಂಡ್ಸ್, ಬಡ್ಡಿ ರೇಟ್ಗಳ ಬಗ್ಗೆ ಅಂತೂ ಗ್ರೋತ್ ಇನ್ಫ್ಲೇಷನ್ ಬಗ್ಗೆ ಮಾತಾಡಿರೋಕಂದ್ರೂ UPI ಅಂಡ್ ನಮ್ಮ ಕ್ರೆಡಿಟ್ ಸ್ಕೋರ್ ರಿಲೇಟೆಡ್ ಆಗಿ ಒಂದೊಂದ್ಸಲಿ ಕ್ರೆಡಿಟ್ ಸ್ಕೋರ್ ನಮ್ಮ ಪ್ರಮೇಯ ಇಲ್ದ್ರೇನು ನಮ್ಮ ಕ್ರೆಡಿಟ್ ಸ್ಕೋರ್ ಫಾಲೋ ಆಗ್ತಾ ಇರತ್ತಲ್ವಾ, ಅದರ ಬಗ್ಗೆನು RBI ಅವರು ಮಾತಾಡೋದ್ರ ಬಗ್ಗೆ ನಾವು ಗಮನಿಸಬೇಕು. ಸೊ ಫಸ್ಟ್ ಥಿಂಗ್, RBI ಅವರು ಯಾವ ತರ ಬಡ್ಡಿ ರೇಟ್ಗಳನ್ನು ಜಾಸ್ತಿ ಮಾಡಿಲ್ಲ. ಆಕ್ಚುಲಿ ಇದು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದಂತೂ 25 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡುತ್ತೆ ಅಂತ. ಬಟ್ ಆದ್ರೆ ಅವರು ಯಾವ ತರ ಬಡ್ಡಿ ರೇಟ್ಗಳನ್ನು ಜಾಸ್ತಿ ಮಾಡದೇ ಇರೋದು, ಇನ್ಫ್ಯಾಕ್ಟ್ ಬೆಳೆಯತ್ತಂತ ರಿಯಲ್ ಎಸ್ಟೇಟ್ ಕಂಪನೀಸ್ ರಿಲೇಟೆಡ್ ಆಗಿ ಆಲ್ರೆಡಿ ನೆಗೆಟಿವ್ ಇನ್ಕ್ಲೂಡ್ ಆಗಿತ್ತು. ಆದ್ರೆ ಯಾವ ತರ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡದೇ ಇರೋ ಕಾರಣವಾಗಿ ಅಗೈನ್ ಈ ಹೋಮ್ ಲೋನ್ಸ್ ಇಮಿಡಿಯೇಟ್ಲಿ ಈಗ ಇನ್ನೊಂದ್ಸಲಿ ಬ್ಯಾಂಕ್ಸ್ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡಲ್ಲ. ಅದರಿಂದ ಇವತ್ತು ರಿಯಲ್ ಎಸ್ಟೇಟ್ ಕಂಪನೀಸ್ ನಲ್ಲಿ ನಮಗೆ ಪಾಸಿಟಿವ್ ಮೊಮೆಂಟಮ್ ಕಾಣಿಸಿದೆ. ಆಕ್ಚುಲಿ ಈ ತರ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡದೇ ಇರೋದು ಎಂಟೈರ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ನೋಡಬಹುದು. ಇದರ ಜೊತೆಗೆ ಇನ್ಫ್ಲೇಷನ್ ಫೋರ್ಕಾಸ್ಟ್ ನ ಲೈಕ್ ಇನ್ಫ್ಲೇಷನ್ ಇಲ್ಲಿಂದ ಓವರ್ ದ ಪೀರಿಯಡ್ ಹೇಗಿರುತ್ತೆ ಅನ್ನೋದನ್ನು ಒಂದು ಫೋರ್ಕಾಸ್ಟ್ ನ ಪ್ರೀವಿಯಸ್ಲಿ ಅದು 5.3 ಆಗಿರುತ್ತೆ ಅಂತ ಅನ್ಕೊಂಡಿದ್ವು. ಇನ್ಫ್ಲೇಷನ್ ಅದನ್ನು ಕಟ್ ಮಾಡಿ ಈಗ 5.2ಗೆ ತಗೊಂಡು ಬಂದಿದ್ದಾರೆ. ಇದನ್ನು ನಾವು ಪಾಸಿಟಿವ್ ಆಗಿ ನೋಡಬಹುದು. ಅಂಡ್ ಇದಕ್ಕೆ ಆಡೆಡ್ ಆಗಿ ಗ್ರೋತ್ ನ ಇಂಡಿಯಾ ಗ್ರೋತ್ ನಾನು ಪ್ರೀವಿಯಸ್ಲಿ ಅದು 6.4% ಗ್ರೋತ್ ಇರುತ್ತೆ ಅಂತ ಅನ್ಕೊಂಡ್ರೆ ಈಗ ಅದನ್ನ 6.5% ಗ್ರೋತ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಯಾವ ತರ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡದೇ ಇರೋದು, ಇನ್ಫ್ಲೇಷನ್ ಕಮ್ಮಿ ಮಾಡಿ ಫೋರ್ಕಾಸ್ಟ್ ಪರವಾಗಿ ಜಾಸ್ತಿ ಮಾಡಿದ್ದು, ಎಕಾನಮಿ ಪರವಾಗ್ಲಿ ಅಂಡ್ ಸ್ಟಾಕ್ ಮಾರ್ಕೆಟ್ ಪರವಾಗಿ ನಾವು ಪಾಸಿಟಿವ್ ಆಗಿ ನೋಡಬೇಕಾಗಿರುವಂತ ಅಂಶಗಳು. ಇದರ ಜೊತೆಗೆ ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಆಚೆ ಬರ್ತಿದೆ. ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಕೆ ಮುಂಚೆ ಫ್ರೆಂಡ್ಸ್, ಇಲ್ಲಿಂದ ಸ್ವಲ್ಪ ಟೈಮ್ ಬ್ಯಾಕ್ ಮುಂಚೆ ನಾವು ಗಮನಿಸಿದ್ರೆ RBI ಅವರು ಕ್ರೆಡಿಟ್ ಕಾರ್ಡ್ಸ್ ನ UPI ಜೊತೆ ಲಿಂಕ್ ಮಾಡಬೇಕನ್ನೋ ತರ ಯೋಚನೆದಲ್ಲಿ ಇರೋ ತರ ಮಾತಾಡ್ಕೊಂಡಿದ್ವಲ್ವಾ. ಅದರಲ್ಲಿ ಫಸ್ಟ್ ಫೇಸ್ ನಲ್ಲಿ ರೂಪೇ ಕ್ರೆಡಿಟ್ ಕಾರ್ಡ್ ನ ಲಿಂಕ್ ಆಗತ್ತೆ ಅನ್ನೋ ತರ ನಮಗೆ ಅಪ್ಡೇಟ್ಸ್ ಬಂದಿತ್ತಲ್ವಾ. ಆಕ್ಚುಲಿ ಇದು ತುಂಬಾ ದೊಡ್ಡ ಅಪ್ಡೇಟ್. ಆದ್ರೆ ರೂಪೇ ಕಾರ್ಡ್ ಜೊತೆ ಮಾತ್ರನೇ ಲಿಂಕ್ ಆಗತ್ತೆ ಅಂತ ಹೇಳಿರೋ ಕಾರಣವಾಗಿ ಆ ಇಂಪ್ಯಾಕ್ಟ್ ಜಾಸ್ತಿ ಕ್ರಿಯೇಟ್ ಆಗ್ಲಿಲ್ಲ. ಬಿಕಾಸ್ ಮೋಸ್ಟ್ ಆಫ್ ದಿ ಪ್ರೈವೇಟ್ ಬ್ಯಾಂಕ್ಸ್ ಎಲ್ಲಾನು ವೀಸಾ ಅಂಡ್ ಮಾಸ್ಟರ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾನೆ ಇದೆ. ಅದರಿಂದ ರೂಪೇ ಕ್ರೆಡಿಟ್ ಕಾರ್ಡ್ಸ್ ಒಂದು ನಂಬರ್ಸ್ ಪ್ರೆಸೆಂಟ್ ತುಂಬಾ ಕಮ್ಮಿ ಇರೋ ಕಾರಣವಾಗಿ UPI ಅಂಡ್ ಕ್ರೆಡಿಟ್ ಕಾರ್ಡ್ಸ್ ಮೂಲಕ ಬರ್ತಿರುವಂತ ಬೆನಿಫಿಟ್ ನ ಯೂಸರ್ಸ್ ಪಡೆಯೋದಕ್ಕೆ ಅಂಡ್ ಇವನ್ ಬ್ಯಾಂಕಿಂಗ್ ಸಿಸ್ಟಮ್ ಪಡೆಯೋದಕ್ಕೆ ಅಷ್ಟೊಂದು ದೂರಕ್ಕಂತೂ ಹೋಗ್ಲಿಲ್ಲ. ಈಗ ತಗೊಂಡ್ಬರ್ತಿರೋ ಒಂದು ಈ ಅಪ್ಡೇಟ್ ಮಾತ್ರ ಎಂಟೈರ್ ಬ್ಯಾಂಕಿಂಗ್ ಅಂಡ್ ಈ ನ್ಯೂ ಏಜ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಯಾರಾದ್ರೆ ಲೆಂಡಿಂಗ್ ನಲ್ಲಿ ಇರುತ್ತಲ್ಲ ಅವ್ರಿಗೊಂದು ಬಿಗ್ ಥಿಂಗ್ ಅಂತಾನೆ ಅನ್ಕೋಬೇಕು. ಏನಕ್ಕಂದ್ರೆ ಪ್ರೀ ಸ್ಯಾಂಕ್ಷನ್ಸ್ ಕ್ರೆಡಿಟ್ ಲೈನ್ಸ್ ಇನ್ಮೇಲೆ UPI ಮೂಲಕನು ಕಸ್ಟಮರ್ಸ್ ಆರು ಮರ್ಚೆಂಟ್ಸ್ ಯೂಸ್ ಮಾಡ್ಕೋಬಹುದು ಅನ್ನೋ ತರ ಈಗ RBI ಅವರು ಹೊಸ ರೂಲ್ ತಗೊಂಡ್ಬರೋ ತರ ನಮಗೆ ಅಪ್ಡೇಟ್ಸ್ ಮಾಡ್ತಿದ್ದಾರೆ. ಎಲ್ಲ ಚೆನ್ನಾಗೇ ಇದೆ. ಈ ಪ್ರೀ ಸ್ಯಾಂಕ್ಷನ್ಸ್ ಅಂಡ್ ಕ್ರೆಡಿಟ್ ಲೈನ್ಸ್ ಅಂದ್ರೆ ಏನು ಫ್ರೆಂಡ್ಸ್? ನಾವು ಕ್ರೆಡಿಟ್ ಕಾರ್ಡ್ಸ್ ನ ಯೂಸ್ ಮಾಡ್ತೀವಲ್ವಾ, ಅದರಲ್ಲಿ ನಮ್ಮ ಹಣ ಏನು ಹಾಕಿ ನಾವು ಯೂಸ್ ಮಾಡಲ್ಲ. ಫಸ್ಟ್ ಅವರೇ ಬ್ಯಾಂಕ್ ಅವರೇ ನಮ್ಗೆ ಕ್ರೆಡಿಟ್ ಕೊಡ್ತಾರೆ, ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಟೈಮ್ ಕೊಡ್ತಾರೆ ಅಂಡ್ ಆ ಟೈಮ್ ಒಳಗೆ ಕ್ರೆಡಿಟ್ ಕಾರ್ಡ್ ಡ್ಯೂ ಡೇಟ್ ಒಳಗೆ ನಾವು ರೀಪೇಮೆಂಟ್ ಮಾಡ್ತಾ ಇರ್ತೀವಿ. ಇದೆಲ್ಲ ನಾರ್ಮಲ್ ಆಗಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ನಮ್ಗೆ ನಡೆಯೋದು. ಈಗ ಇನ್ಮೇಲೆ UPI ಮೂಲಕನು ಯಾವ್ದಾದ್ರು ಒಂದು ಬ್ಯಾಂಕ್ ನಿಮ್ಗೆ ಕ್ರೆಡಿಟ್ ಕೊಡಬೇಕಂತ ಅನ್ಕೊಂಡ್ರೆ ಕ್ರೆಡಿಟ್ ಕಾರ್ಡ್ ಮೂಲಕನೇ ಅಲ್ಲ, ಸೇಮ್ ಅದೇ ತರ UPI ಮೂಲಕನು ನಿಮ್ಗೆ ಬ್ಯಾಂಕ್ಸ್ ಕನ್ಸ್ಯೂಮರ್ಸ್ ಅಂಡ್ ಮರ್ಚೆಂಟ್ಸ್ ಗೆ ಕೊಡಬಹುದು ಅನ್ನೋ ತರ RBI ಅವರು ಹೊಸ ರೂಲ್ ನ ತಗೊಂಡ್ ಬರುವಂತ ಪ್ರಯತ್ನ ಮಾಡ್ತಿರೋ ತರ ನಮಗೆ ಅರ್ಥ ಆಗ್ತಿದೆ. ಇದಕ್ಕೆ ಕಾರಣವಾಗಿ ನಮ್ಗೆ ಖಂಡಿತವಾಗ್ಲೂ ಕಾರ್ಡ್ಸ್ ನ ಕ್ರೆಡಿಟ್ ಕಾರ್ಡ್ಸ್ ನ ತಗೊಂಡು ಹೋಗ್ಬೇಕಂತ ನೀಡಿರಲ್ಲ. ಜಸ್ಟ್ ನಾವು ಮೊಬೈಲ್ ನ ಕ್ಯಾರಿ ಮಾಡ್ತಾ ಇದ್ರು UPI ನ ಕ್ಯಾರಿ ಮಾಡ್ತಿರೋರಿಗೆ ನಮಗೆ UPI ನಲ್ಲಿ ಕ್ರೆಡಿಟ್ ಫೆಸಿಲಿಟಿ ಇದ್ರೆ ನಾವು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇಲ್ಲ ಅಂದ್ರೂ ನಮಗೆ ಬೇರೆ ಒಂದು ಬ್ಯಾಂಕ್ ಕೊಡ್ತಿರೋಂಥ ಕ್ರೆಡಿಟ್ ನ ಥ್ರೂ UPI ಮೂಲಕ ಯೂಸ್ ಮಾಡ್ಕೋಬಹುದು. ಸೊ ಡೆಫಿನೆಟ್ಲಿ UPI ರಿಲೇಟೆಡ್ ಬರ್ತಿರೋಂಥ ಒಂದು ಬಿಗ್ ಥಿಂಗ್ ಅಂತಾನೆ ಅನ್ಕೋಬೇಕು. ಪರ್ಟಿಕ್ಯುಲರ್ಲಿ ಈ ಬೈ ನೌ ಪೇ ಲೇಟರ್ ಅಂತ ಡಿಜಿಟಲ್ ಲೆಂಡಿಂಗ್ ರಿಲೇಟೆಡ್ ಆಗಿ ಇದೊಂದು ಬಿಗ್ ಚೇಂಜಸ್ ನ ತಗೊಂಡ್ಬರೋದಕ್ಕೆ ಚಾನ್ಸಸ್ ಅಂತೂ ಜಾಸ್ತಿ ಇದೆ. ಬಿಕಾಸ್ ಇಲ್ಲಿವರೆಗೂ UPI ಅಂದ್ರೆ ನಾವು ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ ಇರುವಂತಹ ಹಣನ ಮಾತ್ರನೇ ಕಳಿಸೋದಕ್ಕೆ ಅಂಡ್ ರೀಸೆಂಟ್ ಆಗಿ ವ್ಯಾಲೆಟ್ ಅಲ್ಲಿರುವಂತಹ ಹಣ ನಾವು ಥ್ರೂ UPI ಮಾಡಬಹುದು. ಬಟ್ ಅದಕ್ಕೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಇರುತ್ತೆ ಅನ್ನೋ ತರ ಅಪ್ಡೇಟ್ಸ್ ಮಾಡಿದಾರಲ್ವಾ. ಅಂಡ್ ಇದಕ್ಕೆ ಮುಂಚೆ ರೂಪೇ ಕ್ರೆಡಿಟ್ ಕಾರ್ಡ್ಸ್ ನ UPI ಲಿಂಕ್ ಮಾಡ್ತೀವಿ ಅಂತ ಹೇಳಿದ್ರು. ಅಂಡ್ ಈಗ ಡೈರೆಕ್ಟ್ ಆಗಿ ಥ್ರೂ UPI ಮೂಲಕನು ಬ್ಯಾಂಕ್ಸ್ ಒಂದು ವೇಳೆ ಯಾರಿಗಾದ್ರೂ ಕ್ರೆಡಿಟ್ ಕೊಡಬೇಕಂತ ಅನ್ಕೊಂಡ್ರೆ
ಲೈಕ್ ಈ ಕ್ರೆಡಿಟ್ ಕಾರ್ಡ್ಸಲ್ಲಿ ನಮಗೆ ಯಾರಾದರೂ ಕ್ರೆಡಿಟ್ ಕೊಡಬೇಕಂತ ಅಂದ್ಕೊಂಡ್ರೆ ಬ್ಯಾಂಕ್ಸ್ ಅದು UPI ಮೂಲಕನೂ ಕನ್ಸ್ಯೂಮರ್ಸು ಮರ್ಚೆಂಟ್ಸು ಯೂಸ್ ಮಾಡ್ಕೋಬೋದು ಅನ್ನೋ ಥರ ಈಗ RBI ಅವ್ರು ಮಾಡಿರೋಂಥ ಈ ಸ್ಟೇಟ್ಮೆಂಟ್ಸು UPI ರಿಲೇಟೆಡ್ ಆಗಿ ಒಂದು ಬಿಗ್ ಥಿಂಗ್ ಅಂತ ನಾವು ನೋಡಬೇಕು. ಅಂಡ್ ಇನ್ನೊಂದು ಮೈನ್ ವಿಷಯ, ನಮ್ಮ ಪ್ರಮೇಯ ಇಲ್ಲದೆ ನಮ್ಮ ಮಿಸ್ಟೇಕ್ ಇಲ್ಲದೆ ಒಂದು ವೇಳೆ ನಮ್ಮ ಕ್ರೆಡಿಟ್ ರಿಪೋರ್ಟ್ ಏನಾದರೂ ಕಮ್ಮಿ ಆಗ್ತಾ ಇದ್ರೆ, ಬಿಕಾಸ್ ಈ ಕ್ರೆಡಿಟ್ ರಿಪೋರ್ಟ್ ಮೂಲಕನೇ ಆಧಾರ ಮಾಡ್ಕೊಂಡೇ ಅಲ್ವಾ ಬ್ಯಾಂಕ್ಸು NBFCಸು ನಮಗೆ ಎಷ್ಟು ಬಡ್ಡಿಗೆ ಲೋನ್ ಕೊಡಬೇಕು, ಆ್ಯಕ್ಚುಲಿ ಲೋನ್ ಕೊಡಬೇಕಾ ಅಥವಾ ಇಲ್ವಾ ಅನ್ನೋದು ಡಿಸಿಷನ್ ತಗೊಂತಾರಲ್ವಾ. ಇವನ್ ಕ್ರೆಡಿಟ್ ಕಾರ್ಡ್ಸನ್ನು ಇವನೇ ಗಮನಿಸ್ತಾರೆ. ಅದರಿಂದ ಇದರ ರಿಲೇಟೆಡ್ ಆಗಿ ಯಾವುದಾದ್ರೂ ಮಿಸ್ಟೇಕ್ಸ್ ಏನಾದರೂ ನಡೆದಿದ್ರೆ ಯಾರಾದರೂ ಪರ್ಸನ್ನು ರಿಪೋರ್ಟ್ ಮಾಡಿದಾಗ ಅದನ್ನು ಇಮಿಡಿಯೇಟ್ಲಿ ಆಸ್ ಸೂನ್ ಆಸ್ ಪಾಸಿಬಲ್ ರಿಸಾಲ್ವ್ ಮಾಡಬೇಕನ್ನೋ ಥರ. ಆ ಥರ ರಿಸಾಲ್ವ್ ಮಾಡಿಲ್ಲ ಅಂದರೆ ಅದಕ್ಕೆ ಕಾಂಪನ್ಸೇಷನ್ ಆಗಿ ಆ ಥರ ಡಿಲೇ ಆಗಿರೋದಕ್ಕೆ ಅವರು ತಪ್ಪೇನಾದರೂ ಇಲ್ಲದೆ ಅವರ ಕ್ರೆಡಿಟ್ ರಿಪೋರ್ಟ್ ಕಮ್ಮಿ ಆಗ್ತಾ ಇದ್ರೆ ಅದಕ್ಕೆ ಈ CIC ಮೀನ್ಸ್ ಕ್ರೆಡಿಟ್ ಇನ್ಫಾರ್ಮೇಶನ್ ಕಂಪನಿ, ಕ್ರೆಡಿಟ್ ಬ್ಯೂರೋಸ್ ಅವರು ವ್ಯವಹಾರ ಮಾಡಬೇಕನ್ನೋ ಥರ ಅಪ್ಡೇಟ್ಸ್ನು ಬರ್ತಾ ಇರೋದು. ಇದು ಕನ್ಸ್ಯೂಮರ್ಸ್ ಪಾಸಿಟಿವ್ ಆಗಿ ತಗೋಬಹುದು. ಇದ್ರ ಜೊತೆಗೆ ಒಂದೊಂದು ಬ್ಯಾಂಕಿಗೂ ಹೋಗಿ ನಾವು ಚೆಕ್ ಮಾಡ್ಕೋಬೇಕನ್ನೋ ಥರ ಇಲ್ಲದೆ ಒಂದು ಕಾಮನ್ ಪ್ಲಾಟ್ಫಾರ್ಮ್ನ ತಗೊಂಡು ಬಂದು ಅದರಲ್ಲಿ ಎಲ್ಲ ಬ್ಯಾಂಕ್ಸ್ಗೂ ಸಂಬಂಧಿಸಿರುವ ಅನ್ಕ್ಲೈಮ್ ಡಿಪಾಸಿಟ್ಸ್ನ ಚೆಕ್ ಮಾಡ್ಕೊಳ್ಳೋ ಥರ ಒಂದು ಹೊಸ ಪೋರ್ಟಲ್ನ RBI ಅವರು ತಗೊಂಡು ಬರ್ತಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ RBI ಕೀ ಹೈಲೈಟ್ಸ್. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟ್ 17,550 to 570 ಅಂಡ್ ಇಲ್ಲಿಂದ ಒಂದು ವೇಳೆ ಟಾಪ್ ಸೈಡ್ ಏನಾದರೂ ಮೂವ್ ಆಗ್ತಾ ಇದ್ರೆ 17,664 ಅಂಡ್ ಬ್ಯಾಂಕ್ ನಿಫ್ಟಿ ಡೌನ್ ಸೈಡು 40,960 ಸಪೋರ್ಟು ಅಂಡ್ ಟಾಪ್ ಸೈಡು 41,160ನ ರೆಸಿಸ್ಟೆಂಟ್. ಇಫ್ ಅದೇನಾದರೂ ಬ್ರೇಕ್ ಆಗ್ತಾ ಇದ್ರಿ 41,360 ಅನದರ್ ರೆಸಿಸ್ಟೆಂಟ್. ನಿಫ್ಟಿ ರಿಲೇಟೆಡ್ ಆಗಿ ನಿನ್ನೆ ರೇಂಜಲ್ಲಿ ನಾವು ಅನ್ಕೊಂಡ ಹಾಗೆ 17,200 to 17,800 ಈ 600 ಪಾಯಿಂಟ್ ರೇಂಜ್ನ ಮಾರ್ಕೆಟ್ ಇರುತ್ತೆ ಹತ್ರ ವಿತ್ ರೆಸ್ಪೆಕ್ಟ್ ಟು ಪ್ರೈಸ್ ಆಕ್ಷನ್ ಅಂಡ್ ಆಪ್ಷನ್ಸ್ ಆ್ಯಂಡ್ ಡೇಟಾನಾಗಲು ಗಮನಿಸಬಹುದು. ಫ್ರೆಂಡ್ಸ್, ಟೆಲಿಗ್ರಾಮ್ನಲ್ಲಿ ಶೇರ್ ಟ್ರೇಡರ್ ಕನ್ನಡ ಅಂತ ಹೆಸರುದಲ್ಲಿ ಮಲ್ಟಿಪಲ್ ಚಾನಲ್ಸ್ ಕಾಣಿಸ್ತಾ ಇದೆ. ಇವನ್ ಶೇರ್ ಟ್ರೇಡರ್ ಕನ್ನಡ, ಶೇರ್ ಟ್ರೇಡರ್ ಕನ್ನಡ 1, 2, ಶೇರ್ ಟ್ರೇಡರ್ ಒರಿಜಿನಲ್ ಅಂತ ಚಾನಲ್ಸ್ ಎಲ್ಲ ಮಲ್ಟಿಪಲ್ ಚಾನಲ್ಸ್ ಇದೆ. ಬಟ್ ನೀವು ಈ ಚಾನಲ್ಸ್ ಯಾವುದು ಓಪನ್ ಮಾಡಿದ್ರೂ ನಿಮಗೆ ಅದರಲ್ಲಿ ಯಾವ ಕಂಪನಿ ಇನ್ಫಾರ್ಮೇಷನ್ಸು ಇರಲ್ಲ. ಓನ್ಲಿ ಅವರು ನಮಗೆ ಇಷ್ಟು ಪ್ರಾಫಿಟ್ ಬಂದಿದೆ, ನೀವು ಇನ್ವೆಸ್ಟ್ ಮಾಡಿ, VIP ಮೆಂಬರ್ಶಿಪ್ ತಗೊಳ್ಳಿ, ಈ ಥರ ಎಲ್ಲ ಡೇಟಾ ಕಾಣಿಸ್ತಾ ಇರುತ್ತೆ. ದಯವಿಟ್ಟು ಯಾವುದೂ ಮೋಸ ಹೋಗಬೇಡಿ. ಆ ಚಾನಲ್ಸ್ ಯಾವುದೂ ನಮ್ಮ ಚಾನಲ್ಸ್ ಅಲ್ಲ. ಶೇರ್ ಟ್ರೇಡರ್ ಕನ್ನಡ ಒರಿಜಿನಲ್ ಚಾನಲ್ ಯಾವುದು ಅಂತ ನೀವು ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ, ಶೇರ್ ಟ್ರೇಡರ್ ಕನ್ನಡ ಅನ್ನೋ ಒಂದು ವರ್ಡಲ್ಲಿ ಕನ್ನಡ ಅನ್ನೋ ವರ್ಡ್ ಕನ್ನಡದಲ್ಲಿರುತ್ತೆ. ಪ್ಲಸ್ ಹಾಗೆ ನಮ್ಮ ಚಾನಲ್ ನೀವು ಡೈರೆಕ್ಟಾಗಿ ಲಾಗಿನ್ ಆಗಬೇಕು ಅಂದ್ರೂ ತುಂಬ ಈಸಿ ಇದೆ. ಆ್ಯಕ್ಚುಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೂ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಮ್ಮ ಚಾನಲ್ ಟೆಲಿಗ್ರಾಮ್ ಲಿಂಕ್ದು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಒರಿಜಿನಲ್ ಚಾನಲ್ಗೆ ಬಂದು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಅದರಿಂದ ದಯವಿಟ್ಟು ಯಾವುದೋ ಒಂದು ಫೇಕ್ ಚಾನಲ್ಸಲ್ಲಿಗೆ ಜಾಯ್ನ್ ಆಗಿ ಮೋಸ ಹೋಗಬೇಡಿ. ಆ್ಯಂಡ್ ನಾನು ಯಾವುದೋ ಏನು ಗೊತ್ತಾ ರೆಫರ್ಸ್ ಮಾಡಲ್ಲ, ನಾವು ಇಂಥ ಕಂಪನಿಗೆ ನೀವು ಹೋಗಿ ಇನ್ವೆಸ್ಟ್ ಮಾಡಿ ಅಂತ. ನನ್ನ ಉದ್ದೇಶ ಈ ಚಾನಲ್ ಮಾಡ್ತಿರೋ ಕಾರಣ ನೀವೆಲ್ಲರೂ ಸ್ವಂತವಾಗಿ ನೀವು ಕಲಿಬೇಕು ಅಂತ. ಅಷ್ಟು ಬಿಟ್ಟು ನಾವು ಏನಾದರೂ ನಾವು ರೆಫರ್ ಮಾಡ್ತಾ ಇದ್ರೆ ನೀವು ಇಂಥ ಚಾನಲಲ್ಲಿ ಇನ್ವೆಸ್ಟ್ ಮಾಡಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ದೆನ್ ಅದು ದುರುಪಯೋಗ ಆಗುತ್ತೆ. ಸೊ ನನ್ನ ಚಾನಲ್ ಉದ್ದೇಶನೇ ಒಂದೇ ಇರೋದು ನಿಮ್ಮನ್ನು ಎಜುಕೇಟ್ ಮಾಡೋದು ಮಾತ್ರನೇ. ಸೊ ಅದರಿಂದ ದಯವಿಟ್ಟು ಫೇಕ್ ಚಾನಲ್ಸಲ್ಲಿ ಜಾಯ್ನ್ ಆಗೋಕ್ಕೆ ಹೋಗಬೇಡಿ. ಆ್ಯಂಡು ಒರಿಜಿನಲ್ ಚಾನಲಲ್ಲಿ ಇದ್ದು ನೀವು ಕಂಪ್ನಿ ಅಪ್ಡೇಟ್ಸನ್ನು ಪಡ್ಕೊಂಡು ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ನಿಮ್ಮ ನಾಲೆಡ್ಜ್ನ ಗೈನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.